ಎಲ್ಲರಿಗೂ ಹರೇ ಕೃಷ್ಣ. ಅಧ್ಯಾಯ 3 ಕರ್ಮಯೋಗ, ಶ್ಲೋಕ 8. ಹೀಗೆ ಪರಮಾತ್ಮ ಮುಂದುವರಿಸುತ್ತಾ ಅರ್ಜುನನಿಗೆ ಹೇಳ್ತಾರೆ, ನಿನ್ನ ನಿಯಮಿತ ಕರ್ಮಗಳನ್ನು ಮಾಡು, ಏಕೆಂದರೆ ಹಾಗೆ ಮಾಡುವುದು ಕರ್ಮವನ್ನು ಮಾಡದಿರುವುದಕ್ಕಿಂತ ಉತ್ತಮ. ಕರ್ಮವನ್ನು ಮಾಡದೆ ದೇಹವು ಉಳಿಸಿಕೊಳ್ಳುವುದು ಸಾಧ್ಯನೇ ಇಲ್ಲ. ವಿಷ್ಣುವಿಗಾಗಿ ಮಾಡಿದ ತ್ಯಾಗವೆಂದು ಕರ್ಮವನ್ನು ಮಾಡಬೇಕು, ಇಲ್ಲವಾದರೆ ಕರ್ಮವು ಬಂಧನವನ್ನು ಸೃಷ್ಟಿ ಮಾಡುತ್ತೆ. ಅದಕ್ಕೆ ಅರ್ಜುನ, ಭಗವಂತನ ತೃಪ್ತಿಗಾಗಿ ನಿನ್ನ ನಿಯಮಿತ ಕರ್ಮಗಳನ್ನು ಮಾಡು. ಈ ರೀತಿ ನೀನು ಬಂಧನದಿಂದ ಸದಾ ಮುಕ್ತನಾಗ್ತೀಯ. ಸೃಷ್ಟಿಯ ಪ್ರಾರಂಭದಲ್ಲಿ ಸಕಲ ಜೀವಿಗಳ ಪ್ರಭುವು ಮನುಷ್ಯರ ಮತ್ತು ದೇವತೆಗಳ ಪೀಳಿಗೆಗಳನ್ನು ವಿಷ್ಣುವಿಗಾಗಿ ಯಜ್ಞಗಳೊಂದಿಗೆ ಕಳುಹಿಸಿಕೊಡ್ತಾರೆ. ಅವರಿಗೆ ಈ ಯಜ್ಞದಿಂದ ಸುಖವಾಗಿರಿ, ಇದನ್ನು ನಡೆಸಿದರೆ ನಿಮಗೆ ಇಷ್ಟಕಾಮಗಳೆಲ್ಲ ಸಿದ್ಧಿಯಾಗುತ್ತೆ ಮತ್ತು ಮುಕ್ತಿ ಸಾಧನೆಯು ಕೈಗೂಡುತ್ತೆ ಅಂತ ಹೇಳ್ತಾರೆ. ಹೀಗೆ ಈ ಯಜ್ಞಗಳಿಂದ ಸಂತುಷ್ಟರಾದ ದೇವತೆಗಳು ನಿಮ್ಮನ್ನು ಸಂತೋಷಪಡಿಸುತ್ತಾರೆ. ಹೀಗೆ ಮನುಷ್ಯರ ಮತ್ತು ದೇವತೆಗಳ ಪರಸ್ಪರ ಸಹಕಾರದಿಂದ ಎಲ್ಲರಿಗೂ ಸಮೃದ್ಧಿಯುಂಟಾಗುತ್ತದೆ. ಭಗವಂತ ಈ ಜಗತ್ತನ್ನು ಒಂದು ಉದ್ದೇಶದಿಂದ ಸೃಷ್ಟಿ ಮಾಡಿರ್ತಾನೆ. ಯಾವುದೇ ಆತಂಕವಿಲ್ಲದೆ ನೆಮ್ಮದಿಯಾಗಿ ಬಾಳಿ ಅನಂತರ ಈ ಐಹಿಕ ಶರೀರ ವಾಸವನ್ನು ಮುಗಿಸ್ಬಿಟ್ಟು ದೇವರ ರಾಜ್ಯವನ್ನು ಸೇರೋಕೆ. ಮತ್ತೆ ನಾಳೆ ಸಿಗೋಣ. ರಾಧೆ ರಾಧೆ ಎಲ್ಲರಿಗೂ.